ಅಮಿತ್ ಶಾ ಸಂಸತ್ತಿಗೆ ಯಾಕೆ ಗೈರ್ ಹಾಜರಾಗಿದ್ದಾರೆ ಅಂತ ಕೇಳುವಂತ ಬ್ಯಾನರ್ಗಳನ್ನ ಪ್ರತಿಪಕ್ಷಗಳು ಪ್ರದರ್ಶಿಸಿವೆ. ದೆಹಲಿ ಪೊಲೀಸ್ ಹಿಂಸಾಚಾರದ ಬಗ್ಗೆ ಅವರನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ಅಮಿತ್ ಶಾ ಸಂಸತ್ತಿನಿಂದ ಯಾಕೆ ಕಾಣೆಯಾಗಿದ್ದಾರೆ ಅಂತ ಕೇಳಲಾಗ್ತಾ ಇದೆ. ಜುಲೈ 20ರ ದೆಹಲಿ ಪೊಲೀಸ್ ಹಿಂಸಾಚಾರದ ಬಗ್ಗೆ ಅಮಿತ್ ಶಾ ಬಳಿ ಉತ್ತರ ಇಲ್ಲ. ಪ್ರತಿಪಕ್ಷಗಳು ಪ್ರತಿದಿನನೂ ಬ್ಯಾನರ್ಗಳನ್ನ ಹಿಡಿದು ಗುಂಡು ಹಾರಿಸೋದಕ್ಕೆ ಯಾರು ಆದೇಶ ನೀಡಿದ್ರು ಅಂತ ಕೇಳ್ತಾ ಇವೆ. ಅಮಿತ್ ಶಾ ನಿಜವಾಗಿಯೂ ಸಂಸತ್ತಿನಿಂದ ಕಾಣೆಯಾಗಿದ್ದಾರಾ ಅಥವಾ ವಿರೋಧ ಪಕ್ಷಗಳನ್ನ ನೋಡಿದ ನಂತರ ಅವರು ಓಡ್ ಹೋಗ್ತಾ ಇದ್ದಾರಾ? ಪ್ರತಿಪಕ್ಷಗಳು ಅವರು ಓಡ್ ಹೋಗ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇವೆ. ಜುಲೈ 20ರಿಂದನೂ ರಾಹುಲ್ ಗಾಂಧಿ ಮತ್ತೆ ಇಡೀ ವಿರೋಧ ಪಕ್ಷಗಳು ಅಮಿತ್ ಶಾ ಅವರಿಂದ ದೆಹಲಿ ಪೊಲೀಸ್ ಹಿಂಸಾಚಾರದ ಬಗ್ಗೆ ವಿವರಗಳನ್ನ ಕೇಳ್ತಾ ಇವೆ. ಅವ್ರ ಬಳಿ ಉತ್ತರ ಇಲ್ಲ ಅಥವಾ ಉತ್ತರ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ರಾಹುಲ್ ಗಾಂಧಿ ಅಮಿತ್ ಶಾ ಕುರಿತು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಬಿಜೆಪಿ ಸಂಬಿತ್ ಪಾತ್ರ ಮೂಲಕ ಪ್ರತಿಕ್ರಿಯಿಸುವಂತ ಒಂದು ಪ್ರಯತ್ನವನ್ನ ಮಾಡಿತು. ಬಿಜೆಪಿಗೆ ಇದನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ದೆಹಲಿ ಪೊಲೀಸರಿಂದ ನಡೆದಂತ ಹಿಂಸಾಚಾರಕ್ಕೆ ಶಾ ಅವರೇ ನೇರ ಹೊಣೆಯನ್ನ ಹೊರಬೇಕಾಗತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಶಾ ರಾಜೀನಾಮೆಗೂ ಕೂಡ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದ್ರು. ಅಮಿತ್ ಶಾ ವಿರೋಧ ಪಕ್ಷದ ಮೈಂಡ್ ಗೇಮ್ ಮಾಡಿದಾರಾ? ಕಳೆದ 3 ತಿಂಗಳಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆಯ ಒಟ್ಟು 36 ವಿಪಕ್ಷ ಸಂಸದರು ಪಕ್ಷಾಂತರ ಮಾಡಿದ್ದಾರೆ. ಇದರ ಕ್ರೆಡಿಟ್ ಅನ್ನ ಕೂಡ ಅಮಿತ್ ಶಾ ಅವರಿಗೆ ನೀಡಿದ್ರೆ ಇದನ್ನ ನಿರಾಕರಿಸೋ ಹಾಗಿಲ್ಲ. ಹಾಗಾದ್ರೆ ವಿರೋಧ ಪಕ್ಷಗಳ ಮೇಲೆ ಅಂತಹ ಪ್ರಭಾವವನ್ನು ಹೊಂದಿರುವಂತಹ ನಾಯಕನನ್ನೇ ಮಣಿಸೋದು ಅದೇ ವಿರೋಧ ಪಕ್ಷಗಳಿಗೆ ಅದು ಹೇಗೆ ಸಾಧ್ಯ ಆಯಿತು? ಅಮಿತ್ ಶಾ ವಿರೋಧ ಪಕ್ಷವನ್ನ ಎದುರಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ವಿರೋಧ ಪಕ್ಷಗಳು ಈಗ ಪಕ್ಷಾಂತರಗಳ ಭಯ ಬಿಟ್ಟಿರೋ ಹಾಗೆ ಕಾಣ್ತಾ ಇದೆ. ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಸಂಸತ್ತಿನ ಸಂಕೀರ್ಣದಲ್ಲಿ ದ್ರೋಹಿಗಳು ಅಂತ ಹಣೆಪಟ್ಟಿಯನ್ನು ಕಟ್ಟಲಾದಂತಹ 20 ಸಂಸದರ ಚಿತ್ರಗಳಿರುವಂತಹ ಪೋಸ್ಟರ್ಗಳನ್ನ ಧರಿಸಿ ಓಡಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು ಪಕ್ಷಾಂತರಿಗಳ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಟ್ಟು ಬ್ಯಾನರ್ ಅನ್ನ ಹಿಡಿದು ಅಮಿತ್ ಶಾ ಅವರನ್ನ ಹುಡುಕೋದಿಕ್ ಪ್ರಾರಂಭ ಮಾಡಿದ್ದಾರೆ. ಅಮಿತ್ ಶಾ ಗೃಹ ಸಚಿವ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ನೆನಪಿಸ್ತಾ ಇದ್ದಾರೆ. ಅಮಿತ್ ಶಾ ಗೃಹ ಸಚಿವರಾದ್ರೂ ಕೂಡ ಬಿಜೆಪಿ ಮಾತ್ರ ಅದಕ್ಕಿಂತನೂ ಹೆಚ್ಚಾಗಿ ಅವರನ್ನ ಬಿಜೆಪಿಯ ಚುನಾವಣಾ ಗೆಲುವಿನ ಕಮಾಂಡರ್ ಅಂತ ಚಿತ್ರಿಸೋದಕ್ಕೆ ಬಯಸ್ತವೆ. ಈ ನಿರ್ಲಜ್ಜ ಮೀಡಿಯಾಗಳು ಕೂಡ ಅವರನ್ನ ಚಾಣಕ್ಯ ಅಂತ ಕರೀತವೆ. ಮೋದಿ ಮತ್ತೆ ಶಾ ಅದು ಏನೇ ಮಾಡಿದ್ರು ಕೂಡ ಇಲ್ಲಿನ ಮಡಿಲ ಮಾಧ್ಯಮಗಳು ಮಾಸ್ಟರ್ ಸ್ಟ್ರೋಕ್ ಅಂತ ಮತ್ತದೇ ಲಜ್ಜೆಗೇಡಿತನದಿಂದನೇ ಹೇಳ್ತಾನೆ ಅವು ಪಾವನಗೊಳ್ತವೆ. ಅಮಿತ್ ಶಾ ಅವರ ಚಾಣಕ್ಯ ಮುಖವಾಡವನ್ನ ಕಳಚಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಅಮಿತ್ ಶಾ ಅವರ ಹಿಡಿತದ ಗೃಹ ಸಚಿವಾಲಯದ ಅಡಿಯಲ್ಲಿರುವಂತಹ ಕೇಂದ್ರ ಸಂಸ್ಥೆಗಳು ವಿರೋಧ ಪಕ್ಷವನ್ನ ಮುರಿಯುವಲ್ಲಿ ಮತ್ತೆ ವಿರೋಧಿಗಳನ್ನ ಬೆದರಿಸುವಲ್ಲಿ ಪಾತ್ರ ವಹಿಸ್ತವೆ. ಈ ಸಂಸ್ಥೆಗಳ ದುರುಪಯೋಗವನ್ನು ಹೊರತುಪಡಿಸಿದ್ರೆ ಅಮಿತ್ ಶಾ ಅವರ ಸ್ವಂತ ರಾಜಕೀಯ ಶಕ್ತಿ ಮತ್ತೆ ಪ್ರಭಾವ ಏನು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಹೇಳುತ್ತೆ. ಗೃಹ ಸಚಿವರಾಗಿ ಅಮಿತ್ ಶಾ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನವನ್ನ ಮರಳಿಸುವಂತಹ ಒಂದು ಭರವಸೆಯನ್ನು ಈಡೇರಿಸುವಲ್ಲಿ ವಿಫಲರಾಗಿ 7 ವರ್ಷಗಳಾಗಿವೆ. ಗೃಹ ಸಚಿವರಾಗಿ ಅಮಿತ್ ಶಾ ಮಣಿಪುರದಲ್ಲಿ ಹಿಂಸಾಚಾರ ಕೊನೆಗೊಳಿಸೋದಿಕ್ ಸಾಧ್ಯ ಆಗ್ಲಿಲ್ಲ. ಒಂದು ರಾಜ್ಯ 3 ವರ್ಷಗಳಿಗೂ ಹೆಚ್ಚು ಸಮಯದಿಂದ ಹೊತ್ತಿ ಉರಿತಾ ಇದೆ. ಅವರು ಸ್ಪಷ್ಟವಾಗಿ ವಿಫಲರು ಅಂತಾನೆ ವಿಶ್ಲೇಷಣೆಗಳು ಹೇಳ್ತವೆ. ಈ ಮಡಿಲ ಮಾಧ್ಯಮಗಳು ಹೇಳುವಂತಹ ಮಾಸ್ಟರ್ ಸ್ಟ್ರೋಕ್ ಮಣಿಪುರದಲ್ಲಿ ಯಾಕೆ ಕೆಲಸ ಮಾಡಲಿಲ್ಲ? ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಕಡಿಮೆ ಆಗಿದೆ ಅಥವಾ ಕೊನೆಗೊಂಡಿದೆ ಅಂತ ಇದೇ ಅಮಿತ್ ಶಾ ಮತ್ತೆ ಹೇಳ್ತಾ ಇದ್ದಂತ ಹೊತ್ತಿನಲ್ಲಿ ಏಪ್ರಿಲ್ 2025ರಲ್ಲಿ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಸಂಭವಿಸಿತು. ಭಯೋತ್ಪಾದಕ ದಾಳಿಯಿಂದ ಇಡೀ ದೇಶನೇ ನಡುಗಿತು. ಪಹಲ್ಗಾಮ್ನಲ್ಲಿನ ಗಂಭೀರ ಭದ್ರತಾ ಲೋಪದ ಬಗ್ಗೆ ಪ್ರಶ್ನೆಗಳಿದ್ವು. ಮಾತಾಡದೆ ಉಳಿದಂತಹ ಶಾ ಕಡೆಗೆ ಆಪರೇಷನ್ ಸಿಂಧೂರ್ ಬಳಿಕ ಗುಡಗ್ ತೊಡಗಿದ್ರು. ಅಮಿತ್ ಶಾ ಗೃಹ ಸಚಿವರಿಗಿಂತಾನು ಒಬ್ಬ ರಾಜಕಾರಣಿಯಾಗಿ ಮಾತಾಡ್ತಾ ಇದ್ರು. ಗೃಹ ಸಚಿವರಾಗಿ ತಮ್ಮ ವೈಫಲ್ಯಗಳನ್ನ ಮರೆಮಾಚೋದಕ್ಕೆ ಅವರು ವಿರೋಧ ಪಕ್ಷಗಳು ಪಾಕಿಸ್ತಾನದ ಪರವಾಗಿವೆ ಅಂತ ಆರೋಪ ಮಾಡ್ತಾರೆ. ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಗಳನ್ನ ಪಟ್ಟಿ ಮಾಡುವ ಮೂಲಕ ಅವ್ರ ಮನೋಸ್ಥೈರ್ಯವನ್ನ ಕುಗ್ಗಿಸೋದಿಕ್ ಪ್ರಯತ್ನ ಪಡ್ತಾರೆ. ಕಾಂಗ್ರೆಸ್ ಇದ್ದಾಗಿನ ಕಥೆ ಹಾಗಿರ್ಲಿ, ನೀವು ಸರ್ಕಾರದಲ್ಲಿ ಇದ್ದಾಗ ಏನಾಯ್ತು, ಅದಕ್ಕೆ ಯಾರು ಹೊಣೆ ಅಂತ ವಿರೋಧ ಪಕ್ಷ ಅವ್ರಿಗೆ ಜವಾಬ್ದಾರಿಯನ್ನ ನೆನಪಿಸುತ್ತೆ. ಈಗ ದೆಹಲಿಯಲ್ಲಿ ಪೊಲೀಸರು ಪೆಲೆಟ್ ಗನ್ ಅನ್ನ ಬಳಸೋದಿಕ್ಕೆ ಆದೇಶ ನೀಡಿದವ್ರು ಯಾರು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಈ ದೇಶದ ಗೃಹ ಸಚಿವರು ಅಂತ ಕರೆಯಲಾಗೋರಿಗೆ ಇಲ್ಲಿಗೆ ಬಂದು ಕುಳಿತುಕೊಳ್ಳೋದಕ್ಕೆ ಧೈರ್ಯ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಅಮಿತ್ ಶಾ ಅವರನ್ನ ಸಮರ್ಥಿಸುವಂತಹ ಒಂದು ಕೆಲಸವನ್ನ ಸಿಬ್ಬಂದಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಹೇಳಿಕೆಯನ್ನ ಬಿಜೆಪಿ ಕಚೇರಿಯಿಂದ ಸಂಬಿತ್ ಪಾತ್ರ ಪುನರುಚ್ಚರಿಸ್ತಾ ಇದ್ದಾರೆ. ಗುಂಡು ಹಾರಿಸಲಾಗಿಲ್ಲ ಅನ್ನುವಂಥ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಅವರು ಜಿತೇಂದ್ರ ಸಿಂಗ್ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ಅನ್ನ ನೀಡಿದ್ದಾರೆ. ಐಟಿ ಸೆಲ್ ಮತ್ತೆ ಮಡಿಲ ಮಾಧ್ಯಮಗಳು ಅಮಿತ್ ಶಾ ಅವರನ್ನ ಚಾಣಕ್ಯ ಅಂತ ನೋಡೋದಕ್ಕೆ ಇಷ್ಟಪಡ್ತವೆ. ಕೆಲವೊಮ್ಮೆ ಅಮಿತ್ ಶಾ ಕೂಡ ತಮ್ಮನ್ನ ಕೇವಲ ಗೃಹ ಸಚಿವರಾಗಿ ನೋಡೋದಿಲ್ಲ ಅಂತ ಕಾಣಿಸುತ್ತೆ. ಸುಳ್ಳು ಪ್ರಕರಣಗಳಲ್ಲಿ ವ್ಯಕ್ತಿಗಳನ್ನ ಜೈಲಿಗೆ ಹಾಕೋದು ಒಬ್ಬ ನಾಯಕನ ಶಕ್ತಿ ಅಳತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ದೇಶದಲ್ಲಿ ಯಾರನ್ನ ಬೇಕಾದ್ರೂ ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸೋ ಮೂಲಕ ಅವರನ್ನ ಅರೆಸ್ಟ್ ಮಾಡಿಸಬಹುದು. ಅವ್ರ ಮನೆಯನ್ನ ಕೆಡಬಹುದು ಮತ್ತೆ ಅವ್ರ ಮನಸ್ಸಿನಲ್ಲಿ ಭಯವನ್ನ ಹುಟ್ಟಾಕಬಹುದು.
ಇದರಲ್ಲಿ ಅಂಥ ದೊಡ್ಡ ವಿಶೇಷ ಏನಿಲ್ಲ. ಇದಕ್ಕಾಗಿ ಗೃಹ ಸಚಿವ ಅಮಿತ್ ಶಾನೇ ಆಗಬೇಕಾಗಿಲ್ಲ. ಇದು ಭಾರತೀಯ ಸರ್ಕಾರಿ ಸಂಸ್ಥೆಗಳಲ್ಲಿ ಪ್ರತಿದಿನಾನು ನಡೆಯುವಂಥ ವಿಷಯ. ಇದು ಲೆಕ್ಕ ಇಲ್ಲದಷ್ಟು ಪೊಲೀಸರು ಮತ್ತೆ ಅಧಿಕಾರಿಗಳು ಪ್ರತಿದಿನಾನು ಯಾರನ್ನ ಬೇಕಾದ್ರೂ ಸುಳ್ಳು ಆರೋಪಗಳ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅದೃಷ್ಟವಶಾತ್ ನ್ಯಾಯಾಲಯಗಳು ಆ ಪ್ರಕರಣಗಳಲ್ಲಿ ಅಮಾಯಕರನ್ನ ರಕ್ಷಣೆ ಮಾಡ್ತಾ ಇವೆ. ದೆಹಲಿ ಪೊಲೀಸರು ನೇರವಾಗಿ ಗೃಹ ಸಚಿವ ಅಮಿತ್ ಶಾ ಅವರ ಅಡಿಯಲ್ಲಿನೇ ಬರ್ತಾರೆ. ಆದ್ರೆ ಪೊಲೀಸರ ಮುಂದೆ ಗೂಂಡಾಗಳು ಮಕ್ಕಳನ್ನ ಹೊಡಿತಾ ಇರುವಂತಹ ವಿಡಿಯೋಗಳು ವೈರಲ್ ಆಗಿವೆ. ಮತ್ತೆ ಪೊಲೀಸರು ಏನನ್ನೂ ಮಾಡ್ತಾ ಇಲ್ಲ ಅನ್ನೋದು ಕಾಣಿಸುತ್ತೆ ಅಲ್ಲಿ. ಈ ವಿರೋಧ ಪಕ್ಷಗಳು ಪ್ರಶ್ನೆಗಳನ್ನ ಕೇಳ್ತಾ ಇವೆ, ಆದ್ರೆ ಅಮಿತ್ ಶಾಗೆ ಅವುಗಳಿಗೆ ಉತ್ತರ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ವಿರೋಧ ಪಕ್ಷ ಸೇರಿದ ಹಾಗೆ ಎಲ್ಲಾ ವಿರೋಧ ಪಕ್ಷಗಳ ಸಂಸದರ ಪ್ರಶ್ನೆಗಳಿಗೆ ಉತ್ತರ ನೀಡೋದು ಮತ್ತೆ ಅದನ್ನ ಸಮರ್ಥಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ಕೊಳ್ಳುವಂತಹ ಅಮಿತ್ ಶಾ ಈಗ ದೆಹಲಿ ಪೊಲೀಸರು ಏನ್ ಮಾಡಿದ್ರು ಅಂತ ವಿರೋಧ ಪಕ್ಷದ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಲ್ವಾ? ಗೃಹ ಸಚಿವ ಅಮಿತ್ ಶಾ ಉತ್ತರಿಸೋದಕ್ಕೆ ಸಾಧ್ಯವಾಗದಂತಹ ಪ್ರಶ್ನೆಗಳನ್ನ ಏನಾದ್ರೂ ವಿರೋಧ ಪಕ್ಷಗಳು ಕೇಳ್ತಾ ಇವೆಯಾ? ಅಮಿತ್ ಶಾ ಗೃಹ ಸಚಿವರಿಗಿಂತನೂ ಒಬ್ಬ ರಾಜಕಾರಣಿ ಹಾಗೆ ಕಾಣಿಸ್ಕೊಂಡಾಗ ಅವ್ರ ಸಿದ್ಧಾಂತವನ್ನ ಪ್ರತಿಬಿಂಬಿಸುವಂತಹ ಮಸೂದೆಗಳೊಂದಿಗೆ ಪ್ರತಿಕ್ರಿಯೆ ನೀಡ್ತಾರೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಆದ್ರೆ ಶಾ ವೈಫಲ್ಯಗಳ ಹೊತ್ತಿನಲ್ಲಿ ಪ್ರಬಲ ನಾಯಕನ ಸೋಗಿನಲ್ಲಿರುವಂತಹ ಗೃಹ ಸಚಿವರ ಕಾಣಿಸ್ತಾರೆ. ಮಣಿಪುರ ಗಲಭೆ ಹೊತ್ತಿನಲ್ಲಿ ಗಂಟೆಗಟ್ಟಲೆ ಅವರು ಮಾತಾಡಿದಂತಹ ರೀತಿಯನ್ನ ಆಗ ಕೊಂಡಾಡಲಾಗಿತ್ತು. ಆದ್ರೆ ಮಣಿಪುರದ ಸ್ಥಿತಿಯನ್ನು ಅದರಿಂದ ಬದಲಾಗ್ಲಿಲ್ವಲ್ಲ, ಅಥವಾ ಸರಿ ಹೋಗ್ಲಿಲ್ಲ ಅಲ್ಲ. ಈಗ ಗೃಹ ಸಚಿವರಾಗಿ ಅಮಿತ್ ಶಾ ಅವರು ದೆಹಲಿ ಪೊಲೀಸರ ಹಿಂಸಾಚಾರ ಮತ್ತೆ ಕ್ರೂರತೆಗೆ ಉತ್ತರ ನೀಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರ್ತವ್ಯ ಭವನ ಇರುವಂತಹ ದೆಹಲಿಯಲ್ಲಿ ವಿಫಲರಾಗೋದು ಅಥವಾ ಮೂಲೆ ಗುಂಪಾಗೋದು ಗಂಭೀರ ವಿಷಯ. ಇದು 2019ರಲ್ಲಿ ದೆಹಲಿಯಲ್ಲಿ ಭೀಕರ ಗಲಭೆಗಳ ಭುಗಿಲೆದ್ದಾಗ ಸಾರ್ವಜನಿಕರು ಧಾರ್ಮಿಕ ಭಾವನೆಗಳಿಂದ ತುಂಬಿದ್ರು. ಇದು ಅಮಿತ್ ಶಾ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿತು. ಪೌರತ್ವ ಕಾಯ್ದೆ ವಿರುದ್ಧದ ಪ್ರತಿಭಟನೆಗಳು ಮತ್ತೆ ಆಗ ನಡೆದಂತ ಹಿಂಸಾಚಾರ ಪೊಲೀಸರ ಬಗ್ಗೆ ಅನೇಕ ಪ್ರಶ್ನೆಗಳನ್ನ ಹುಟ್ಟಾಕ್ತು. ಜನರನ್ನ ಸಮಾಧಾನ ಪಡಿಸೋದಿಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪೂರ್ವ ದೆಹಲಿಗೆ ಹೋಗ್ಬೇಕಾಯ್ತು. ದೆಹಲಿ ಪೊಲೀಸ್ ಆಯುಕ್ತರನ್ನ ಬದಲಾಯಿಸಲಾಯಿತು. ಈ ಬಾರಿಯೂ ಕೂಡ ಜಂತರ್ ಮಂತರ್ನಲ್ಲಿ ನಡೆದಂತ ಪ್ರತಿಭಟನೆಗಳ ಮಧ್ಯ ದೆಹಲಿ ಪೊಲೀಸ್ ಆಯುಕ್ತರನ್ನ ಬದಲಾಯಿಸಲಾಯಿತು. ಆದ್ರೂ ಕೂಡ ದೆಹಲಿಯ ಪೊಲೀಸರ ಬಗ್ಗೆ ಹಲವು ಪ್ರಶ್ನೆಗಳಿದ್ವು. ಅಮಿತ್ ಶಾ ಸದನಕ್ಕೆ ಬರದೇ ಇರೋದಿಕ್ಕೆ ಇದೇ ಕಾರಣ ಇರಬಹುದೇನು, ಅಥವಾ ಅಮಿತ್ ಶಾ ಬೇರೆ ಯಾವುದಕ್ಕಾದ್ರೂ ಈಗ ತಯಾರಿಯನ್ನ ಏನಾದ್ರೂ ಮಾಡ್ತಾ ಇದ್ದಾರಾ? ವಿರೋಧ ಪಕ್ಷಗಳು ತನಗೆ ಹೆದರೋದನ್ನ ನಿಲ್ಲಿಸಿವೆ ಅಂತ ಅಮಿತ್ ಶಾ ಅವರು ಅರಿತುಕೊಂಡಿರ್ಬೇಕು. ಈಗ ಅಮಿತ್ ಶಾ ಅವರೇನೆ ವಿರೋಧ ಪಕ್ಷಗಳಿಗೆ ಹೆದರ್ತೊಡಗಿದಾರಾ ಅಂತ ಕೇಳೋ ಹಾಗೆ ಅವರ ಈಗಿನ ನಡೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.